ಇದು ಗ್ಯಾರಂಟಿ ನ್ಯೂಸ್ ನ ಸ್ಫೋಟಕ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಪಾತ್ರವೇನು? ನಿಜಕ್ಕೂ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿದ್ರ? ನಟ ದರ್ಶನ್ ಪಾತ್ರದ ಬಗ್ಗೆ ಗ್ಯಾರಂಟಿ ನ್ಯೂಸ್. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದ ವಿಚಾರವೇ ದರ್ಶನ್ಗೆ ಗೊತ್ತಿರಲಿಲ್ಲ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸಿದ್ದೆ ಪವಿತ್ರ ಗೌಡ. ರೇಣುಕಾಸ್ವಾಮಿಗೆ ದರ್ಶನ್ಗೆ ಸಾಕಷ್ಟು ಬಾರಿ ಹೇಳಿದ್ದ ಪವಿತ್ರ ಗೌಡ. ಆದರೆ ಸ್ವಾಮಿ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದ ನಟ ದರ್ಶನ್ ಏಕಾಏಕಿ ಒಂದು ದಿನ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದ ಡಿ ಗ್ಯಾಂಗ್. ಬೆಂಗಳೂರಿಗೆ ಅವನನ್ನ ಕರೆಸಿದ್ದೀವಿ, ಬಂದು ಅವನಿಗೆ ಬುದ್ಧಿ ಹೇಳುವಂತ. ನಟ ದರ್ಶನ್ ನನ್ನ ಶೆಡ್ಗೆ ಕರ್ಕೊಂಡು ಹೋದ ಪವಿತ್ರ ಗೌಡ. ಶೆಡ್ಗೆ ಹೋದಾಗ ರೇಣುಕಾಸ್ವಾಮಿಗೆ ಎರಡೇಟು ಹೊಡೆದ ದರ್ಶನ್. ಸ್ವಾಮಿಗೆ ಎರಡೇಟು ಹೊಡೆದು ವಾಪಸ್ ಹೊರಟ ದರ್ಶನ್. ಅವನನ್ನ ಚಿತ್ರದುರ್ಗಕ್ಕೆ ವಾಪಸ್ ಕಳಿಸಿ ಎಂದು ಹೊರಟ ದರ್ಶನ್. ರೇಣುಕಾಸ್ವಾಮಿಗೆ ಊಟ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಎಂದಿದ್ದ ದರ್ಶನ್. ಶೆಡ್ನಿಂದ ನಟ ದರ್ಶನ್ ಹೊರಟ ಮೇಲೆ ಡಿ ಗ್ಯಾಂಗ್ ಮಾಡಿದ್ದೇ ಬೇರೆ. ಆಪರೇಷನ್ ರೇಣುಕಾಸ್ವಾಮಿ ವಿಚಾರ ನಟ ದರ್ಶನ್ಗೆ ಗೊತ್ತೇ ಇರಲಿಲ್ಲ. ಇದು ಗ್ಯಾರಂಟಿ ನ್ಯೂಸ್ ನ ಸ್ಫೋಟಕ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪಾತ್ರವೇನು? ಹಾಗಾದ್ರೆ ನಿಜಕ್ಕೂ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿದ್ರ ಹೇಗೆ? ನಟ ದರ್ಶನ್ ಪಾತ್ರದ ಬಗ್ಗೆ ಗ್ಯಾರಂಟಿ ನ್ಯೂಸ್ ನ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದ ವಿಚಾರವೇ ದರ್ಶನ್ಗೆ ಗೊತ್ತಿರಲಿಲ್ವಂತೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಪವಿತ್ರ ಗೌಡ ಕರೆಸಿದ್ಲಂತೆ. ಈ ಹಿಂದೆ ಪವಿತ್ರ ಗೌಡ ರೇಣುಕಾಸ್ವಾಮಿ ವಿರುದ್ಧ ಸಾಕಷ್ಟು ಬಾರಿ ದರ್ಶನ್ಗೆ ದೂರು ನೀಡಿದ್ರಂತೆ. ಆದ್ರೆ ನಟ ದರ್ಶನ್ ಸ್ವಾಮಿ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ರಂತೆ. ಏಕಾಏಕಿ ಒಂದು ದಿನ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದ ಡಿ ಗ್ಯಾಂಗ್. ಬೆಂಗಳೂರಿಗೆ ಕರೆಸಿದ್ದೀವಿ, ಬಂದು ಅವನಿಗೆ ಬುದ್ಧಿ ಹೇಳು ಎಂದಿದ್ರಂತೆ. ನಟ ದರ್ಶನ್ ನನ್ನ ಶೆಡ್ಗೆ ಕರ್ಕೊಂಡು ಹೋದ ಪವಿತ್ರ ಗೌಡ. ಶೆಡ್ಗೆ ಹೋದಾಗ ರೇಣುಕಾಸ್ವಾಮಿಗೆ ಎರಡೇಟು ಹೊಡೆದಿದ್ರಂತೆ. ಸ್ವಾಮಿಗೆ ಎರಡೇಟು ಹೊಡೆದು ವಾಪಸ್ ಹೊರಟ ದರ್ಶನ್. ಅವನನ್ನ ಚಿತ್ರದುರ್ಗಕ್ಕೆ ವಾಪಸ್ ಕಳಿಸಿ ಎಂದಿದ್ರಂತೆ. ರೇಣುಕಾಸ್ವಾಮಿಗೆ ಊಟ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಎಂದಿದ್ರಂತೆ. ಶೆಡ್ನಿಂದ ನಟ ದರ್ಶನ್ ಹೊರಟ ಮೇಲೆ ಡಿ ಗ್ಯಾಂಗ್ನಿಂದ ಮಾಡಿದ್ದೇ ಬೇರೆ. ಆಪರೇಷನ್ ರೇಣುಕಾಸ್ವಾಮಿ ವಿಚಾರ ನಟ ದರ್ಶನ್ಗೆ ಗೊತ್ತೇ ಇರಲಿಲ್ವಂತೆ.